ಸಾಕಷ್ಟು ವರ್ಷಗಳಿಂದ ನಿರ್ದೇಶಕರಾಗಿ ನಟರಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿರುವಂತಹ ಎಸ್ ನಾರಾಯಣ್ ಸರ್ ನಮ್ಮ ಜೊತೆ ಇದ್ದಾರೆ. ಒಂದಷ್ಟು ವಿಚಾರಗಳನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ನಮಸ್ತೆ. ಪಾರು ನಂತರ ಮತ್ತೊಮ್ಮೆ ನಿಮ್ಮ ಅಭಿನಯವನ್ನು ಕೃಷ್ಣ ರುಕ್ಕು ಸೀರಿಯಲ್ನಲ್ಲಿ ನೋಡುವಂತಹ ಭಾಗ್ಯ ಕನ್ನಡಿಗರು ಸಿಕ್ಕಿದೆ. ಏನು ಹೇಳ್ತೀರಾ? ನನ್ನನ್ನು ಈ ಪಾತ್ರಕ್ಕೆ ಆಯ್ಕೆ ಮಾಡಿದ್ದಕ್ಕೆ ಮೊದಲು ದಿಲೀಪ್ ಅವರಿಗೆ, ವಿದ್ಯಾಶ್ರೀ ಮೇಡಮ್ಗೆ, ನನ್ನನ್ನು ಈ ಪಾತ್ರಕ್ಕೆ ಆಯ್ಕೆ ಮಾಡಿದ್ದಕ್ಕೆ ದಿಲೀಪ್ ಅವರಿಗೆ ಮತ್ತು ವಿದ್ಯಾಶ್ರೀ ಮೇಡಮ್ಗೆ ಧನ್ಯವಾದಗಳು ಹೇಳ್ತೀನಿ. ತುಂಬ ಒಳ್ಳೆಯ ಪಾತ್ರ ಕೊಟ್ಟಿದ್ದಾರೆ. ತುಂಬ ಖುಷಿ ಕೊಡುವಂಥ ಪಾತ್ರ. ಆ್ಯಕ್ಟ್ ಮಾಡ್ತಾ ಇದ್ದರೆ ಮೈ ಮರೆತು ಹೋಗ್ತೀವಿ, ಅಷ್ಟು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಏನಂತಂದರೆ, ಈಗಾಗಲೇ ಹೇಳ್ತಾ ಇದ್ದಾರೆ ಸ್ಟೇಜ್ ಮೇಲೆ ಒಬ್ಬ ಜವಾಬ್ದಾರಿಯುತ ತಂದೆ ಹಾಗೆಯೇ ಜವಾಬ್ದಾರಿ ಇಲ್ಲದ ಮಗನ ಒಂದು ಒಡನಾಟವನ್ನು ತೋರಿಸ್ತಾ ಇದ್ದೀರಾ. ಸೊ ಈಗಿನ ಒಂದು ಸಮಾಜಕ್ಕೆ ಯಾವ ರೀತಿಯಂತಹ ಮೆಸೇಜನ್ನು ಕೊಡ್ತೀರಾ ಅಂತ? ಜವಾಬ್ದಾರಿ ಇರೋ ತಂದೆ ಎಲ್ಲ ಕಾಲದಲ್ಲೂ ಸಿಗ್ತಾನೆ, ಜವಾಬ್ದಾರಿ ಇರೋ ಮಕ್ಕಳು ಎಲ್ಲ ಕಾಲದಲ್ಲೂ ಸಿಗೋದಿಲ್ಲ. ತುಂಬ ಅಪರೂಪ ಅದು. ಬೇಜವಾಬ್ದಾರಿ ಮಕ್ಕಳು ಹೆಚ್ಚಿಗೆ ಇದ್ದಾರೆ. ಇವತ್ತಿನ ಈ ಜಗತ್ತು ಹೋಗ್ತಾ ಇರೋ ವೇಗದಲ್ಲಿ ಯುವ ಪೀಳಿಗೆ ದಾರಿ ತಪ್ಪು ಹೋಗ್ತಾ ಇದೆ. ಅವ್ರಿಗೆ ಜವಾಬ್ದಾರಿ ಇಲ್ಲ ಅಂತಲ್ಲ, ಜವಾಬ್ದಾರಿಯ ನೆನಪಾಗ್ತಾ ಇಲ್ಲ. ಆ ನೆನಪು ಮಾಡೋ ಕೆಲಸ ಈ ಧಾರಾವಾಹಿ ಮಾಡ್ತಾ ಇದೆ. ಯಾಕೆಂದರೆ ಒಂದು ಪ್ರತಿ ಸಂಸಾರ ಸಮಸ್ಯೆಗಳಿಲ್ಲದೆ ಸಂಸಾರ ಇಲ್ಲ. ಎಲ್ಲ ಸಂಸಾರದಲ್ಲೂ ಸಮಸ್ಯೆ ಇದೆ. ಅವನೆಷ್ಟೇ ಶ್ರೀಮಂತ ಆಗಿರಲಿ, ಅವನೆಷ್ಟೇ ಒಳ್ಳೆಯ ವ್ಯಕ್ತಿ ಆಗಿರಲಿ, ಸಮಸ್ಯೆ ಇದ್ದೇ ಇರುತ್ತೆ. ಆದರೆ ಸಮಸ್ಯೆಯನ್ನು ಮನೆ ಒಳಗಡೆ ಹೇಗೆ ಸಾಲ್ವ್ ಮಾಡ್ಕೋಬೇಕು ಅದನ್ನು ಈ ಧಾರಾವಾಹಿ ಹೇಳುತ್ತೆ. ಇಲ್ಲಿ ಯಾರೂ ಕೂಡ ವಿಲ್ಲನ್ ಇಲ್ಲ, ಕೆಡಕಿಲ್ಲ, ಒಬ್ರನ್ನೊಬ್ರು ಹಾಳು ಮಾಡಬೇಕು ಅದಿಲ್ಲ. ಇಲ್ಲಿ ಅವ್ರನ್ನ ಸಾಯಿಸ್ಬಿಡ್ಬೇಕು, ಇವನ್ನ ದಾರಿ ತಪ್ಪಿಸ್ ಆ ಥರದ್ದಿಲ್ಲ. ನಾವೆಷ್ಟೇ ಹುಷಾರಾಗಿದ್ದರೂ ಕೂಡ ನಮಗೆ ಸಮಸ್ಯೆ ಹಾಗೇ ಆಗುತ್ತೆ. ನಮ್ಮ ಸಮಸ್ಯೆ ನಾವು ಹೇಗೆ ಸಾಲ್ವ್ ಮಾಡ್ಕೋಬೇಕು, ಕುಟುಂಬ ಅಂದ್ರೇನು, ಸಂಬಂಧಗಳು ಅಂದ್ರೇನು, ಮೌಲ್ಯಗಳು ಅಂದ್ರೇನು, ಅದನ್ನು ಹೇಳುತ್ತೆ ಧಾರಾವಾಹಿ ಇದು. ಸರ್, ಇತ್ತೀಚೆಗೆ ಮದುವೆ ಅನ್ನೋದು ಒಂದು ಬಿಸ್ನೆಸ್ ಆಗಿಬಿಟ್ಟೆ. ಮೊದಲು ಸಂಬಂಧಗಳು ವ್ಯಾಲ್ಯೂ ಕೊಡ್ತಾ ಇದ್ರು, ದೊಡ್ಡವರ ಮಾತುಗಳನ್ನು ಕೇಳ್ತಾ ಇದ್ರು, ಹಾಗೆ ದೊಡ್ಡವರು ಹೇಳಿರುವಂತಹ ನಡವಳಿಕೆಯನ್ನು ನಡ್ಕೊತಾ ಇದ್ರು. ಆದರೆ ಇತ್ತೀಚೆಗೆ ಏನಂತಂದರೆ, ಹುಡುಗ ಚೆನ್ನಾಗಿದ್ದಾನೆ ಅಂತ ನೋಡ್ತಿಲ್ಲ, ಹುಡುಗನಿಗಿಂತ ಹುಡುಗನ ಬ್ಯಾಕ್ಗ್ರೌಂಡ್ ನೋಡ್ತಿದ್ದಾರೆ. ಹುಡುಗ ವೆಲ್ ಸೆಟಲ್ಡ್ ಆಗಿದ್ದಾನೆ, ಅಷ್ಟಾಸ್ತಿ ಇದೆಯಾ, ಸ್ವಂತ ಮನೆ ಇದೆಯಾ, ಈ ಥರ ಆಗ್ತಾ ಇದೆ. ಹುಡುಗಿರ ಎಕ್ಸ್ಪೆಕ್ಟೇಷನ್ಸ್ಗೆ ಅದು ಎಲ್ಲೋ ಒಂದು ಕಡೆ ಮ್ಯಾಚ್ ಆಗ್ತಿಲ್ಲ. ಅಂದರೆ ಹುಡುಗ ಬೇಕಾಗ್ತಿಲ್ಲ, ಹುಡುಗನಿಂದ ಇರುವಂತಹ ಆಸ್ತಿ ಸಂಪತ್ತು ಬೇಕಾಗ್ತಿದೆ. ಏನು ಹೇಳ್ತೀರಾ ಈ ಬಿಸ್ನೆಸ್ ಬಗ್ಗೆ? ಮದುವೆ ಅನ್ನೋದು ಬಿಸ್ನೆಸ್ ಆಗೋಯಿತು ಅಂದರೆ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ನಿನ್ನ ಆಯ್ಕೆ ಗುಣಾಕಾರ ಲೆಕ್ಕಾಕಾರ ಹಾಕ್ಕೊಂಡಿದ್ರೆ ನಿನ್ನ ಆಯ್ಕೆಯಲ್ಲಿ ತೃಪ್ತಿ ಇರೋದೇ ಇಲ್ಲ. ಯಾವತ್ತೂ ಕೂಡ ವ್ಯಕ್ತಿತ್ವವನ್ನು ನೋಡಬೇಕು. ವ್ಯಕ್ತಿತ್ವವನ್ನು ನೋಡಿ ನೀನು ಮದುವೆ ಮಾಡಿಕೊಂಡೆ ಅಂದರೆ ಜೀವನದಲ್ಲಿ ನೀವು ಚೆನ್ನಾಗಿರ್ತೀರಿ, ಸುಖವಾಗಿರ್ತೀರಿ. ಸಂಸಾರದ ಚಕ್ಕಡಿಗೆ ಎರಡು ಗಾಲಿಗಳಾಗಬೇಕು, ಗಂಡು ಮತ್ತು ಹೆಣ್ಣು. ಒಂಟಿ ಗಾಲಿಯಲ್ಲಿ ಚಕ್ಕಡಿ ಹೋಗೋದೇ ಇಲ್ಲ. ಈ ಥರದ್ದೆಲ್ಲ ಲೆಕ್ಕಾಚಾರ ಹಾಕ್ಕೊಂಬಂದರೆ ಜೀವನ ಪೂರ್ತಿ ಕನ್ಫ್ಯೂಷನ್ಲೇ ಇರ್ತೀರ. ಇವನು ಬೇಡ, ಇವ್ನು ಸರಿ ಇಲ್ಲ, ಡಿವೋರ್ಸ್ ಕೊಟ್ಬಿಡೋಣ, ಇನ್ನೊಬ್ಬನ ಹತ್ರ ಹೋಗೋಣ, ಅವನೇನೋ ತುಂಬ ಹಂಗಿದೆ, ಓಕೆ ರೈಟ್, ಒಂದು ಒಳ್ಳೆ ಕಾರು, ಅದು ಇದು ಬಂಗ್ಲೆ, ಓಕೆ. ಆಮೇಲೆ ಅವನೇನೋ ತಪ್ಪು ಮಾಡಿದ್ದಾನೆ, ಕಾರು ಬಂಗ್ಲೆ ಎಲ್ಲ ಹೊರಟೋಗುತ್ತೆ. ಹಂಗಾರೆ ಬಿಟ್ಬಿಡೋದು, ಇನ್ನೊಬ್ಬರಿಂದ ಹೋಗೋದು. ಇದು ಬದುಕಾಗೋದಿಲ್ಲ. ಬದುಕಬೇಕು. ನಿಮಗೆ ತಾಳಿ ಕಟ್ಟುವಾಗ ಆ ಧಾರೆ ಎರೆಯೋ ಸಂದರ್ಭದಲ್ಲಿ ಏನು ಹೇಳ್ತಾರೆ, ಮಂತ್ರಗಳು ಏನು ಹೇಳ್ತಾರೆ ಅರ್ಥ ಮಾಡ್ಕೊಳ್ಬೇಕು. ಧರ್ಮೇಚ ಅರ್ಥೇಚ ಕಾಮೇಶ ಮೋಕ್ಷೇಚ, ಎಲ್ಲದರಲ್ಲೂ ನಾನು ಸಮಪಾಲಾಗಿರ್ತೀನಿ, ಸರಿಸಮನಾಗಿರ್ತೀನಿ ಅಂದಾಗ ಅವನನ್ನು ಬಯಸಿ ಬರಬೇಕೇ ಹೊರತು ಅವನ ಆಸ್ತಿನ ಬಯಸಿ ಬರಬಾರ್ದು. ಆಸ್ತಿ ಯಾವತ್ತೂ ಶಾಶ್ವತ ಅಲ್ವೇ ಅಲ್ಲ. ಒಂದೇ ಓವರ್ ನೈಟಲ್ಲಿ ಹೊರಟೋಗುತ್ತೆ. ಆಸ್ತಿಗೋಸ್ಕರ ಬಂದವಳು ನೀನು ಹೋಗ್ತಾನೆ ಇರಬೇಕು, ಎಲ್ಲೆಲ್ಲಿ ಆಸ್ತಿ ಇದೆ ಆ ಥರ. ನಿನಗೆ ಎಂಡೇ ಇರೋದಿಲ್ಲ. ತಪ್ಪು ನಿರ್ಧಾರ ಅವೆಲ್ಲ. ಸರ್, ನಿಮ್ಮ ನಿರ್ದೇಶನದಲ್ಲಿ ಯಾವಾಗ ಸಿನಿಮಾವನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು? ಖಂಡಿತ ಮಾಡ್ತೀನಿ. ಜೂನಲ್ಲಿ ಇನ್ನೊಂದು ಹೊಸ ಸಿನಿಮಾ ಶುರುವಾಗುತ್ತೆ. ತುಂಬ ಒಳ್ಳೆಯ ಸಿನಿಮಾ ಅದು. ನಾವು ಅದನ್ನು ಬಿಟ್ಟು ಬದುಕೋಕ್ಕಾಗೋದೇ ಇಲ್ಲ. ನಾವು ಅದನ್ನು ಮಾಡಲೇಬೇಕು. ಈಗ ದರ್ಶನ್ ಅವರ ಆಗಮನಕ್ಕೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ. ದರ್ಶನ್ ಅವರು ಬಂದರೆ ಒಂದಷ್ಟು ಕುಟುಂಬಗಳು, ಸಿನಿಮಾ ರಂಗದ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಕಲಾವಿದರ ಬದುಕು ಒಂದಷ್ಟು ದಿನಗಳ ಕಾಲ ಚೆನ್ನಾಗಿರುತ್ತೆ ಅನ್ನೋದು. ಯಾಕಂದರೆ ಅವ್ರು ಸಿನಿಮಾಗಳು ಮಾಡ್ತಿರಬೇಕಾದ್ರೆ ಒಂದು 4,000 ಕುಟುಂಬಗಳು ಅವರ ಸಿನಿಮಾದಿಂದ ಬದುಕುಳಿಯುತ್ತೆ ಅನ್ನುವಂಥದ್ದಿದೆ. ಇನ್ನೊಂದು 2-3 ತಿಂಗಳಲ್ಲೇ ರಿಲೀಸ್ ಆಗ್ತಾರೆ ಅನ್ನುವಂಥ ಮಾತು ಕೂಡ ಇದೆ. ಹಾಗೆ ಮೊನ್ನೆ ರವಿಚಂದ್ರನ್ ಸರ್ ಕೂಡ ಒಂದು ಸ್ಟೇಜ್ ಮೇಲೆ ಹೇಳಿದ್ರು ಬಂದೇ ಬರ್ತಾರೆ ಅಂತ. ನೀವೇನು ಹೇಳ್ತೀರಾ? ಅವರ ಅಗತ್ಯತೆ ಸಿನಿಮಾ ರಂಗಕ್ಕೆ ಎಷ್ಟಿದೆ ಅಂತ? ಬಂದೇ ಬರ್ತಾರೆ ಅಂತ ಯಾರು ಬೇಕಾದ್ರೂ ಹೇಳ್ಬೋದು, ಬರಲೇಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ದರ್ಶನ್ ನಮ್ಮ ಗರಡಿಯ ಪೈಲ್ವಾನ್, ಜೊತೆಯಲ್ಲಿ ಚಿತ್ರರಂಗಕ್ಕೆ ಅವರ ಅನಿವಾರ್ಯತೆ ಇದೆ. ನಿಮ್ಗೆ ಗೊತ್ತು, ಅವ್ರದ್ದೊಂದು ಸಿನಿಮಾ ಬಿಡುಗಡೆ ಆದರೆ 100 ಕೋಟಿ ವಹಿವಾಟುಗಳಾಗುತ್ತೆ ಎಲ್ಲ ದೃಷ್ಟಿಯಿಂದನೂ ಕೂಡ. ಅಂಥವರು ಇಲ್ಲ ಅಂದಾಗ ಇಡೀ ವರ್ಷ ಖಾಲಿ ಇರುತ್ತೆ, ಎಷ್ಟು ಜನರಿಗೆ ಸಮಸ್ಯೆ ಆಗುತ್ತೆ. ಹಾಗಾಗಿ
ಚಿತ್ರರಂಗದ ದೃಷ್ಟಿಯಿಂದ ವೈಯಕ್ತಿಕವಾಗಿಯೂ ಕೂಡ ಅವರು ಬೇಗ ಬರಬೇಕು ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಮತ್ತೊಮ್ಮೆ ನಿಮ್ಮ ದರ್ಶನ ಆಗ್ತಾ ಇದೆ ಕನ್ನಡ ಕಿರುತೆರೆಯಲ್ಲಿ ಸೋಮವಾರದಿಂದ ಸಂಜೆ 6 ಗಂಟೆಗೆ. ಎಲ್ಲ ಕನ್ನಡಿಗರಿಗೆ ಏನು ಹೇಳ್ತೀರಾ? ಧಾರಾವಾಹಿಗಳು ಅಂದರೆ ಹೆಣ್ಣುಮಕ್ಕಳಿಗೆ ಅಂತ ಅಂದ್ಕೊಂಡಿದ್ದಾರೆ. ಅಲ್ಲ, ಎಲ್ರಿಗೂ ಕೂಡ, ಗಂಡು ಮಕ್ಕಳು ಕೂತ್ಕೊಂಡು ನೋಡಬೇಕು. ಯಾಕೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸರ್. ಇದಾಗಿತ್ತು ಎಸ್ ನಾರಾಯಣ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.